ಇಂಥದನ್ನು ಮತ್ತು ಪ್ಯಾಕೇಜ್ ಬೆವರೇಜಸ್ ಆಗ್ಬೋದು, ಸಾಫ್ಟ್ ಡ್ರಿಂಕ್ಸು ಇವೆಲ್ಲ ಸಜೆಸ್ಟೇಬಲ್ ಇರೋದಿಲ್ಲ. ಸೊ ಶುಗರ್ ಲೋಡ್ ಅನ್ನೋದನ್ನು ಕೂಡ ನೀವು ಕಮ್ಮಿ ಮಾಡಬೇಕು. ಜೊತೆಗೆ ನಿಮ್ಮ ಲೈಫ್ ಸ್ಟೈಲಲ್ಲಿ ಮೇನ್ ಇನ್ಕ್ಲೂಡ್ ಆಗುವಂಥದ್ದು ನಿಮ್ಮ ನಿದ್ದೆ. ಆ ನಿದ್ರೆ ಒಂದು ಪ್ಯಾಟರ್ನ್ ಏನಿದೆ, ನೀವು ಚಿಕ್ಕ ವಯಸ್ಸಿಂದ ಏನು ಮೇಂಟೈನ್ ಮಾಡಿರ್ತೀರ ಅದೇ ಥರದ ಮೇಂಟೈನ್ ಮಾಡಬೇಕು. ಹಾಗಾದಾಗ ಏನಾಗುತ್ತೆ ಅಂತಂದರೆ ಹಾರ್ಮೋನ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಹೋಮಿಯೋಪತಿ ಔಷಧಿಗಳು ತುಂಬ ಸಹಾಯ ಮಾಡುತ್ತೆ. ಅದರ ಜೊತೆಗೆ ನೀವು ಏನು ಮಾಡಬೇಕಾಗುತ್ತೆ, ಇಷ್ಟು ಒಂದು 5% ಎಫರ್ಟ್ ಹಾಕಿದಾಗ ಡೆಫಿನೆಟ್ಲಿ ವೇಟನ್ನು ಒಂದು ಸ್ಟೆಬಿಲಿಟಿಗೆ ತರಲಿಕ್ಕೆ ಅವಕಾಶ ಇರುತ್ತೆ. PCODಗೆ ಹೆರಿಡಿಟಿ ಕಾರಣ ಆಗುತ್ತಾ? ಕಾರಣ ಆಗೋದಾದ್ರೆ ಯಾವ ರೀತಿ ಕಾರಣ? ಡೆಫಿನೆಟ್ಲಿ ಕಾರಣ ಆಗುತ್ತೆ. ಬಿಕಾಸ್ ಏನಾಗುತ್ತೆ, ಈಗ ನೀವು ಕೆಲವೊಂದು ಶುಗರು, BP ಇವೆಲ್ಲನೂ ಕಂಡೀಷನ್ಸ್ಗಳು ಹೆಣ್ಮಕ್ಳಲ್ಲಾಗಲಿ ಗಂಡು ಮಕ್ಕಳಲ್ಲಾಗಲಿ ಯಾರಾಗಲಾದರೂ ಪೇರೆಂಟ್ಸಿಂದ ಅದು ಬಳುವಳಿಯಾಗಿ ಬರಲಿಕ್ಕೆ ಅವಕಾಶ ಇದ್ದಿರುತ್ತೆ. ಬಿಕಾಸ್ ಜೆನೆಟಿಕ್ ಪಾಸಿಂಗ್ ಆನ್ ಇರುತ್ತೆ. ಈಕ್ವಲಿ ಈಗ PCOD ಅನ್ನೋದು ಕೂಡ ಹೆರಿಡೇಟ್ರಿ ಆಗಿ, ಯಾಕಂದರೆ ಒಂದು ಮನೆಯಲ್ಲಿ ಈಗ ಒಂದು ಸಿಬ್ಲಿಂಗಿಗಿದೆ ಅಥವಾ ಮದರ್ಗಿದೆ ಅಂದಾಗ ಮತ್ತು ಏನಾಗುತ್ತೆ, ಇವೆಂಚುವಲಿ ಅದೇ ಒಂದು ರೀತಿಯಾದಂಥ ಪಾಸಿಬಿಲಿಟೀಸು